ಪುಸ್ತಕಗಳು ಮಾಡಿದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಾಯ ತುಂಬ ತಗೊಂಡಿದ್ವಿ. ಫಿಸಿಕ್ಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ರು, ಅವರೇ ಚೇರ್ಮನ್ ಆಗಿರೋರು. ಅಲ್ಲಿ ನಾವೇನು ಮಾಡಿದ್ವಿ, ಇಸ್ರೋದಲ್ಲಿ ನಡೀತಕ್ಕಂಥ ವಿಶೇಷ ಡೆವಲಪ್ಮೆಂಟ್ಸ್ ಎಲ್ಲ ಸೇರಿಸಿದೆ. ಹೈಸ್ಕೂಲು ಪಠ್ಯಕ್ರಮದಲ್ಲಿ ರಾಕೆಟ್ ಹಾರಿಸೋದು, ರಾಕೆಟಲ್ಲಿ ಆಗ್ತಕ್ಕಂಥ ಫ್ಯೂಯಲ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ನಾವು ವಿಜ್ಞಾನವನ್ನು ಯಾವ ರೀತಿ ಕಲಿಸಬೇಕು, ಮೂರ್ತಿ ಬೆಳವಣಿಗೆ ಹಂತದಲ್ಲಿ ಯಾವ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು ಅನ್ನೋದು ಹೇಳಿದ್ದೀವಿ. ವೈಜ್ಞಾನಿಕ ಚಿಂತನೆ ಬೆಳೆಸ್ತಕ್ಕಂಥದ್ದನ್ನೆಲ್ಲ ಪಠ್ಯಕ್ರಮದಲ್ಲಿ ಸೇರಿಸಿದ್ದೀವಿ. ನಾನು ಹಿಂದಿನ SSLCಗೆ ಪಠ್ಯಕ್ರಮಕ್ಕೆ ಚೇರ್ಮನ್ ಆಗಿದ್ದೆ. ಈಗ ಕೂಡ ಈಗ ನಡೀತಾ ಇರ್ತಕ್ಕಂಥ ಪಠ್ಯ ಪುಸ್ತಕಗಳಿದೆಯಲ್ಲ, ಅದರಲ್ಲಿ ಸ್ಕ್ರೂಟಿನಿ ಕಮಿಟಿ ನಡೆದೀನಿ. ಪುಸ್ತಕಗಳೆಲ್ಲ ಚೆನ್ನಾಗಿದೆ. ಈಗ NCERT ಪುಸ್ತಕಗಳನ್ನ ಅಡಾಪ್ಟ್ ಮಾಡಿಕೊಂಡು ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಒಂದೇ ರೀತಿ ಕಲೀಲಿ ಅನ್ನೋ ದೃಷ್ಟಿಯಿಂದ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಅದು ಕೂಡ ಮೊನ್ನೆ ಕೂಡ ಅನೇಕ ಮೀಟಿಂಗ್ಗಳಿಗೆ ಹೋಗಿದ್ದೆ, ಆ ಕಾರ್ಯಕ್ರಮಗಳು ನಡೀತಿದೆ. PUCನಲ್ಲೂ ವಿಶೇಷವಾಗಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳು ಮೊನ್ನೆ ಮಾಡಿದ್ವಿ ನಾವು. ಆದ್ದರಿಂದ ಈ ಪಠ್ಯಕ್ರಮದ ರೀತಿ, ಪಠ್ಯವಸ್ತುವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು, ಮೌಲ್ಯಮಾಪನ ಮಾಡ್ತಕ್ಕಂಥ ರೀತಿ ಎಲ್ಲ ಸೇರಿಸಿ ಪಠ್ಯಕ್ರಮವನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಸರ್, ನಿಮ್ಮ ಇನ್ನಿತರ ಹವ್ಯಾಸಗಳು, ಆಸಕ್ತಿಗಳ ಬಗ್ಗೆ? ನಾನು ಬೇಸಿಕಲಿ ನಾವು ಕಾಲೇಜಲ್ಲಿದ್ದಾಗ ಈ ಡ್ರಾಮಾ ಮಾಡೋದು, ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ವಿ. ಕ್ರಿಕೆಟ್ ಆಡೋ ಕಾಲ ಒಂದು ಚೆನ್ನಾಗಿತ್ತು. BS ಚಂದ್ರಶೇಖರ್, GR ವಿಶ್ವನಾಥ್ ಇದ್ದಿದ್ದ ಕಾಲ ಅದು. ನಾವು ಆಡ್ತಿದ್ದಾಗ ನಾವು ಅವ್ರ ಜೊತೆಲೆಲ್ಲ ಆಡಿದ್ದೀವಿ. ಅದಾದ್ಮೇಲೆ ನಾನು ಮೇಸ್ಟ್ ಆದಾಗ ಮಕ್ಕಳ ಜೊತೆಲೆ ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ದೆ. ನಾವು NCCನಲ್ಲಿ ಒಳ್ಳೆ ಟ್ರೈನಿಂಗು ನಾವು ತೊಗೊಂಡಿದ್ದೀವಿ. ಒಳ್ಳೆ ಮೇಸ್ಟ್ಗಳಿದ್ದರು NCC ಟ್ರೈನಿಂಗ್ ಕೊಡೋರು. ಆವಾಗ ನಾವು PUCಲಿದ್ದಾಗ ಪಾಕಿಸ್ತಾನ ವಾರ ಆದಾಗ ನಮಗೆ ದೇಶದ ಪ್ರೇಮ ಜಾಸ್ತಿ, ಅದು ಉಪ್ಪು ಬಂದಿತ್ತು. ಅವಾಗ ಭಾಳ ಜೋಶಲ್ಲಿ ಇರ್ತಾ ಇದ್ವಿ. ಹಾಗೆ ಶಾಲೆಗೆ ಬಂದಾಗ ನಾವು NCC ಮಕ್ಕಳನ್ನ ತಯಾರು ಮಾಡಿದ್ವಿ, ಆಟಗಳು ತಯಾರು ಮಾಡಿದ್ವಿ. ನಮಗೆ ಡ್ರಾಮಾ ಹುಚ್ಚು. ನಾನು ಪ್ರಭಾತ್ ಕಲಾವಿದರ ಜೊತೆಗೆ ಸೇರಿಕೊಂಡು ಅವರ ಒಂದು ಸಣ್ಣ ಮಕ್ಕಳಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಸೇರ್ಕೊಂಡಿದ್ದೆ. ಟೀಚರ್ಸ್ ಕಾಲೇಜಲ್ಲಿ ಮುಖ್ಯವಾಗಿ ಅವರು ನಾಟಕ ಮಾಡೋದು ಅದೆಲ್ಲ ಕಲ್ತ್ಕೋಬೇಕು. ಯಾಕಂದ್ರೆ ಮಕ್ಕಳನ್ನ ನಾವು ಎಲ್ಲ ಹೇಳ್ಕೊಡ್ಬೇಕು ಅವ್ರಿಗೆ. ಸಿನಿಮಾದಲ್ಲಿ ನಾನು ಅವರು ಪ್ರಭಾತ್ ಕಲಾವಿದರು ಮಾಡಿರೋ ಒಂದು ಪುಣ್ಯಕೋಟಿ ಅನ್ನೋ ಸಿನಿಮಾದಲ್ಲಿ ಮಾಡ್ತಿದ್ದೆ. ಅದರಲ್ಲಿ ಶಾಂತಿ ಪ್ರಿಯರು ಒಂದು ರೋಲ್ ನನಗೆ ಕೊಟ್ಟಿದ್ದು ನಡೀತಿತ್ತು. ಹೀಗೆ ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ದೀವಿ. ಈಗಲೂ ನಾನು ಕೆಲವು ಕಡೆ ನಾಟಕ ಗಿಟ್ಗಳಾದರೆ ಒಂದೊಂದು ರೋಲ್ ಕೊಟ್ಟರೆ ಮಾಡ್ತೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಲವು ಕಾರ್ಯಕ್ರಮಗಳೆಲ್ಲ ನಾನು ಮಾಡ್ತಿದ್ದೀರಿ. ಇನ್ನು ನಿಮ್ಮ ಕುಟುಂಬದ ಬಗ್ಗೆ? ನನಗೆ ನನ್ನ ಮನೆಯವರಿದ್ದಾರೆ. ಮನೆಯವರು ನಂಗೆ ಸ್ಫೂರ್ತಿ. ನಾನು ಮೇಸ್ಟ್ ಕೆಲಸದಲ್ಲಿ ಜಾಸ್ತಿ ಹೊರಗಡೆ ಕೆಲಸ ಮಾಡೋದೇ ಜಾಸ್ತಿ. ನಾನು ಅನೇಕ ಶಾಲೆಗಳಿಗೆ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಮಾಡೋಕ್ಕೆ ಮತ್ತು ಸೈನ್ಸ್ ಕ್ಲಬ್ಗಳು ಮಾಡೋಕ್ಕೆ ಹೊರಟೋಗ್ತಿರ್ತಾ ಇದ್ದೆ. ಆಮೇಲೆ ನಾನು ಯಾವಾಗಲೂ ಟೀಚರ್ ಎಜುಕೇಷನ್ಗೆ ಇನ್ವಾಲ್ವ್ ಆಗಿರ್ತಾ ಇದ್ದೆ. ಪುಸ್ತಕಗಳ ರಚನೆ, ಟೆಕ್ಸ್ಟ್ ಬುಕ್ ರಚನೆ. ಒಂದೊಂದ್ಸತಿ SSLC ಪರೀಕ್ಷೆ ಪೇಪರ್ ಸಂರಚನೆ ಮಾಡುವಾಗ ರಾತ್ರಿ ಹೊತ್ತು ಲೇಟ್ ಆಗೋದು. ಈಗ ಆದರೂ ಕೂಡ ನನ್ನ ಮಗಳನ್ನ ಸಾಕೋದ್ರಲ್ಲಿ ನನ್ನ ಹೆಂಡತಿ ಪಾಲು ಹೆಚ್ಚು. ನನ್ನ ಮಗಳು ಭಾಳ ಬುದ್ಧಿವಂತಳು. ಅವಳು ಕೂಡ ಟೀಚರ್ ಆಗಿದ್ದಾಳೆ. ಅವಳು BEd ರ್ಯಾಂಕ್ ಬಂದು, MEd ರ್ಯಾಂಕ್ ಬಂದು ನಮ್ಮ ಕಾಲೇಜಲ್ಲೇ ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಈ ಮೇಸ್ಟ್ ಗಿರಿ ನಮ್ಮ ಮನೆ ಮೇಲೆ ಪ್ರಭಾವ ಚೆನ್ನಾಗಿ ಬಿದ್ದಿದೆ. ಇದರ ಜೊತೆಗೆ ಸರ್, ನೀವು PhD ಮಾಡಿದ್ದೀರಲ್ವಾ ಸರ್, ಇದು ಯಾವ ವಿಷಯದ ಮೇಲೆ ಮಾಡಿದ್ದೆ ಸರ್? ನಾನು PhD ಮಾಡಿರೋದು ಒಬ್ಬ ಅಮೆರಿಕನ್ ಮೇಧಾವಿ ರಾಬರ್ಟ್ ಗೇನೆ ಅಂತ. ಅವನು ಸಮಸ್ಯೆ ಬಿಡಿಸುವ ವಿಧಾನ ಹೇಗೆ ಅನ್ನೋದನ್ನ ಹಂತಗಳನ್ನ ಹೇಳಿದ್ದಾನೆ. ಅದನ್ನು ನಾನು ಒಂದು ವಿಶೇಷ ನಾನು ಕಂಡುಕೊಟ್ವಿ. ನಾವು ನಮ್ಮ ಸಿಗ್ಮಾ ಗ್ರೂಪಲ್ಲೂ ಅದು ಡಿಸ್ಕಸ್ ಆಗಿತ್ತು. ಈ ಸಮಸ್ಯೆ ಬಿಡಿಸೋಕ್ಕೆ ಚೆನ್ನಾಗಿರ್ತಕ್ಕಂಥ ಲಕ್ಷಣಗಳು ಬಿಡಿಸೋದು ಫಿಸಿಕ್ಸ್ಗೆ ಒಂದು ವಿಶೇಷವಾದ ಸಂರಚನೆ ಇದೆ. ಫಿಸಿಕ್ಸ್ನ ಎಕ್ಸ್ಪೆರಿಮೆಂಟಲ್ಲೇ ಯೋಚನಾ ಸಾಮಗ್ರಿಯನ್ನು ಅಳತೆ ಮಾಡ್ತಕ್ಕಂಥ ಎಲ್ಲ ಪ್ರಯೋಗಗಳು ಫಿಸಿಕ್ಸ್ನ ತಗೊಂಡಿರೋದು. ಅದನ್ನು ಪೆಂಡುಲಮ್ ಪ್ರಯೋಗಗಳು ತಗೊಂಡಿರೋದು. ನಾವು ಹೇಗೆ ಯೋಚಿಸ್ತೀವಿ, ಥಿಂಕಿಂಗ್ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದನ್ನ ಆ ಎಕ್ಸ್ಪೆರಿಮೆಂಟ್ಸ್, ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್ ಇಂದ ಮಾಡಿದ್ದಾರೆ. ಅದರಲ್ಲೂ ಲೋಲಕದ ಎಕ್ಸ್ಪೆರಿಮೆಂಟ್ ತುಂಬ ಮಾಡಿದ್ದಾರೆ. ಈ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚು ಈ ರಾಬರ್ಟ್ ಗೇನೆ ಅನ್ನೋರು ಹಂತಗಳನ್ನ ಕೊಟ್ಟಿದ್ದಾರೆ. ಆ ಹಂತಗಳನ್ನ ಫಿಸಿಕ್ಸ್ ಟೀಚಿಂಗಲ್ಲಿ ಹೈಸ್ಕೂಲಲ್ಲಿ ಅಳವಡಿಸಿ ಇದರಿಂದ ಸಮಸ್ಯೆ ಬಿಡಿಸ್ತಕ್ಕಂಥ ಕೌಶಲ್ಯಗಳು ಬೆಳೆಯುತ್ತೆ ಅಂತಕ್ಕಂಥದ್ದು ನನ್ನ ಪ್ರಬಂಧ. ನಾನು ಒಂದು ಕ್ಲಾಸಲ್ಲಿ ಸಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತಗೊಂಡು ಒಬ್ಬರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್, ಸಮಸ್ಯೆ ಬಿಡಿಸುವ ಹಂತದಲ್ಲಿ ವಿಜ್ಞಾನವನ್ನು ಪಾಠ ಮಾಡಿ, ಫಿಸಿಕ್ಸ್ ಅನ್ನು ಪಾಠ ಮಾಡಿ, ಇನ್ನೊಂದರಲ್ಲಿ ನಾವು ಆರ್ಡಿನರಿ ಮೆಥಡ್ ಪಾಠ ಮಾಡಿ ಕಂಪೇರ್ ಮಾಡಿ ಇದರಲ್ಲಿ ಸಮಸ್ಯೆ ಬಿಡಿಸ್ತಕ್ಕಂಥ
ಕೌಶಲ್ಯಗಳು ಬೆಳೆಯುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟು ನನಗೆ ಅದು PhD ಅದರಲ್ಲಿ PhD ಮಾಡಿ ಸರ್, ನೀವು ಈ ಕರ್ನಾಟಕದ ಸಮಗ್ರ ಶಿಕ್ಷಣದ ಬಗ್ಗೆ, ಮೌಲ್ಯಮಾಪನದ ರೀತಿಗಳ ಬಗ್ಗೆ ಹೇಳಿದಿರಿ. ಶಿಕ್ಷಣದಲ್ಲಿ ಅನೇಕ ಕಾರ್ಯಕ್ರಮಗಳು ಈಗಲೂ ವಿಭಿನ್ನವಾಗಿ ನಡೀತಿದೆ, ಹೊಸತನ ಬರ್ತಿದೆ ಅನ್ನುವಂತಹ ಒಂದು ಆಸೆಯನ್ನು ಕೂಡ ಮೂಡಿಸಿದ್ದೀರಿ ಸರ್. ಅನೇಕ ಉತ್ತಮ ವಿಚಾರಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ದೂರದರ್ಶನದ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ದೂರದರ್ಶನಕ್ಕೆ ನನ್ನ ಅನಂತ ವಂದನೆಗಳು. ತಮಗೂ ವಂದನೆಗಳು. ನಮಸ್ಕಾರ. ನಮಸ್ತೆ.